ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಚೇತನ. ಸ್ನೇಹಿತರೆ, ಮಹದೇಶ್ವರ ಬೆಟ್ಟದ 2026ನೇ ವರ್ಷದ ಪಾದಯಾತ್ರೆ ಶುರುವಾಗಿ 2 ದಿವಸ ಕಳೆದಿದೆ. ಇದು 12ನೇ ತಾರೀಕು ಇರುವಂಥದ್ದು ತಾಳ್ಬೆಟ್ಟದಲ್ಲಿ. ಜನ ಏನಂತಂದರೆ, ಈಗ ಚಿರತೆ ದಾಳಿ ಆದಮೇಲೆ ತಾಳ್ಬೆಟ್ಟದಲ್ಲಿ ಓಡಾಡೋಗಿಲ್ಲ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಗಂಟ ಮಾತ್ರ ಬೆಟ್ಟ ಹತ್ತಕ್ಕೆ ಪ್ರವೇಶ ಇರೋದು. ಹಾಗಾಗಿ ಇಲ್ಲೇ ಅವರನ್ನು ತಂಗುವಾಗೆ ವ್ಯವಸ್ಥೆ ಸಹ ಮಾಡಿದ್ದಾರೆ. ಮತ್ತು ಊಟದ ವ್ಯವಸ್ಥೆ ಇರ್ಬೋದು, ತುಂಬ ಮಜ್ಜಿಗೆ, ಪಾನಕ, ಹಣ್ಣು ಈ ಥರದ್ದೆಲ್ಲ ಸೌಲಭ್ಯಗಳನ್ನು ಕೊಟ್ಟು ಇಲ್ಲೇ ಇದ್ದು ಮತ್ತೆ ಮಾರ್ನಿಂಗ್ ಎದ್ದು ಬೆಳಗ್ಗೆ ಹೋಗೋ ಥರ ಮಾಡಿದ್ದಾರೆ. ಯಾಕೆ ಅಂದರೆ ಚಿರತೆ ದಾಳಿಯಾಗಿ ಸ್ವಲ್ಪ ಒಬ್ಬರು ಸಾವನ್ನಪ್ಪಿದ್ರು ಮತ್ತು ಒಂದು ಪಾಪ ಮೇಲೂ ಅಟ್ಯಾಕ್ ಆಗಿತ್ತು. ಹಾಗಾಗಿ ಆ ಥರದ್ದು ಯಾವುದು ಆಗಬಾರ್ದು ಅಂತೇಳಿ ನೈಟು ಬಿಡ್ತಾ ಇಲ್ಲ. ನೀವು ನೈಟ್ ಹೆಂಗೆ ಹೋದ್ರೂ ಅಲ್ಲಿ 6 ಗಂಟೆ ಮೇಲೆ ಬಿಡಲ್ಲ. ಮತ್ತು ಕೌದಳ್ಳಿಲಿ ಏನಾದರೂ 5 ಗಂಟೆ 5:15 ಆಗಿದ್ರೆ ಕೌದಳ್ಳಿಲೇ ತಡೀತಾರೆ. ಕೌದಳ್ಳಿಯಿಂದನೂ ಸಹ ಬಿಡಲ್ಲ. ಯಾಕೆಂದರೆ ಎಲ್ಲರೂ ತಾಳ್ಬೆಟ್ಟಕ್ಕೆ ಹೋದರೆ ಅಲ್ಲಿ ಆಲ್ಟು ಉಳ್ಕೊಳ್ಳೋಕ್ಕೆ ತೊಂದರೆ ಆಗುತ್ತೆ ಅಂಥೇಳಿ. ಹಾಗೆ ನೋಡಿ ಸ್ನೇಹಿತರೆ, ಮಾದಪ್ಪ ಕೋಣಾಪುರದ್ದು ಮಾದಪ್ಪ ಮತ್ತು ಬಸವಪ್ಪನೂ ಬಂದಿತ್ತು. ಅಲ್ಲಿಂದ ಅವರು ಪಾದಯಾತ್ರೆ ಹೋಗ್ತಾಯಿದ್ರು ಮಹದೇಶ್ವರ ಬೆಟ್ಟಕ್ಕೆ. ಚಿನ್ನದ ತೇರಿನ ಮುಂದೆ ಮೆರವಣಿಗೆ ಇರೋದರಿಂದ ಹೋಗ್ತಾಯಿದ್ರು. ಅದು ಸಹ ತಾಳ್ಬೆಟ್ಟದಲ್ಲಿ ಮೆರವಣಿಗೆ ಎಲ್ಲ ನಡೀತಾಯಿತ್ತು. ಕಾವಣಾಪುರ ಬಸಪ್ಪ ಮತ್ತು ಇನ್ನೊಂದು ಬಸವಪ್ಪ ಎರಡೂ ಸಹ ಬಂದಿದ್ದು. ಹೀಗಾಗಿ ಪಾದಯಾತ್ರೆಗೆ ಹೋಗೋರು, ನಡ್ಕೊ ಹೋಗ್ತೀನಿ ಅಂತ ಅನ್ನೋರು, ನೀವು ಬೆಳಗ್ಗೆ ಹೊರಟು ಸಂಜೆ ಒಳಗಡೆ ಬೆಟ್ಟಕ್ಕೆ ಹೋಗ್ಬೇಕಾಗುತ್ತೆ. ಯಾಕೆಂದರೆ ನೈಟು ಬಿಡಲ್ಲ, ನೈಟು ಹೋಗೋಕ್ಕೆ.
ಅವಕ್ಕೆ ನೀರಿನ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಈ ಥರದ ವ್ಯವಸ್ಥೆಗಳನ್ನ ಮಾಡ್ತಿದ್ದಾರೆ. ಆದರೆ ಏನಾಗ್ತಾ ಇದೆ ಅಂತಂದರೆ ಪ್ಲಾಸ್ಟಿಕ್ಕು ಜಾಸ್ತಿ ಬಳಕೆ ಆಗೋದ್ರಿಂದ ರೋಡೆಲ್ಲ ಈ ಕಾಡೆಲ್ಲ ಈ ಪ್ಲಾಸ್ಟಿಕ್ಗೆ ತುಂಬ್ತಾ ಇದೆ. ಹಾಗಾಗಿ ಅರಣ್ಯ ಅಧಿಕಾರಿಗಳು ಸ್ವಲ್ಪ ಪ್ಲಾಸ್ಟಿಕ್ ಬಾಟಲ್ನ ಕೊಡೋಕ್ಕೆ ಸ್ವಲ್ಪ ಗಲಾಟೆ ಮಾಡ್ತಾಯಿದ್ರು. ಕೊಡಬೇಡಿ ಇಲ್ಲಿ, ಅಲ್ಲಿ ಮುಂದೆ ಹೋಗಿ ಕುಡಿಯೋರು ಅಂತ ಹಾಕೋಕೆ ಹೇಳಿ ಅಂತ. ಯಾರೂ ಸಹ ಆ ಥರ ಹಾಕಲ್ಲ, ಎತ್ತುವಂಥವು ಬಿಸಾಕಲ್ಲ. ಮುಂದೆ ಹೋಗ್ತಾರೆ, ಅಲ್ಲಿ ಬಿಸಾಕ್ತಾರೆ. ಹಾಗಾಗಿ ಇದು ಸರಿನಾ ತಪ್ಪಾ ಅಂತಲೂ ಹೇಳೋಕ್ಕಾಗಲ್ಲ. ಏಕೆಂದರೆ ಹೋಗುವಂಥ ಜನರಿಗೆ ನೀರಾಗಲಿ ಮತ್ತು ಊಟ ಆಗಲಿ ಕೊಡಬೇಕು ಅಂತ ಅನ್ನೋದು ಎಲ್ರಿಗೂ ಇದು. ಆದರೆ ಈ ಥರ ಅರಣ್ಯ ಪ್ರದೇಶದಲ್ಲಿ ಈ ಥರ ಪ್ಲಾಸ್ಟಿಕ್ನ ನಾವೇ ಹಾಕಿದ್ರೆ ಒಂದು 2 ವರ್ಷ ಓಡಾಡುವಷ್ಟು ಪ್ಲಾಸ್ಟಿಕ್ ವಸ್ತು ಒಂದೇ ಇದರಲ್ಲಿ ಎಲ್ಲಿ ಬೀಳುತ್ತೆ ಅಂತಂದರೆ ಯೋಚನೆ ಮಾಡಿ ಎಷ್ಟು ಬೀಳುತ್ತೆ ಅಂತ. ಲಕ್ಷಾಂತರ ಜನ ಪಾದಯಾತ್ರೆಗೆ ಹೋಗ್ತಾ ಇರೋದ್ರಿಂದ ಅವ್ರಿಗೆ ನೀರಿನ ಬಾಟ್ಲು, ಊಟ, ಈ ಥರದ್ದು ಬಿಸ್ಕೆಟು ಈ ಥರದ್ದು ಕೊಡೋದ್ರಿಂದ ಪ್ಲ್ಯಾಸ್ಟಿಕ್ಕು ಸಾಮಾನ್ಯವಾಗಿ ಆಗ್ತಾಯಿದೆ. ಕೆಲವರು ಪ್ಲ್ಯಾಸ್ಟಿಕ್ಕು ಈ ಬಾಟಲ್ನೆಲ್ಲ ಎತ್ತೋರೆಲ್ಲ ಅಲ್ಲಲ್ಲೇ ತೆಗಿತಿದ್ದಾರೆ. ಬಾಟಲ್ನ ಅವರು ತಗೊಂಡೋಗಿ ಮಾರುವಂಥವರು ತೆಗಿತಿದ್ದಾರೆ. ಆದರೂ ಸಹ ಒಂದಷ್ಟು ಪ್ಲ್ಯಾಸ್ಟಿಕ್ ಅಂತೂ ಆಗೇ ಆಗುತ್ತೆ. ಏನಂತಂದರೆ ಮುಜರಾಯಿ ಇಲಾಖೆನೋ ಇಲ್ಲ ಗೌರ್ಮೆಂಟ್ ಕಡೆಯಿಂದ ಅದನ್ನು ಎಲ್ಲ ಜಾತ್ರೆ ಎಲ್ಲ ಮುಗಿದ್ಮೇಲೆ ಎತ್ತಿಸುವಂಥ ಕೆಲಸ ಮಾಡಿದ್ರೆ ಒಳ್ಳೆಯದು. ಒಂದು ವಾರ ಆಗ್ಬೋದು ಎಲ್ಲ ತೆಗಿಯೋಷ್ಟೊತ್ತಿಗೆ. ಸ್ವಲ್ಪ ಅದನ್ನು ಪ್ರಯತ್ನ ಮಾಡಿದ್ರೆ ಆಗುತ್ತೆ. ಯಾಕೆಂದರೆ ಇದನ್ನು ತಡೆಗಟ್ಟೋಕ್ಕಾಗಲ್ಲ, ಹಾಕ್ಬೇಡಿ ಅಂತ ಹೇಳೋಕ್ಕೂ ಆಗಲ್ಲ. ಯಾಕೆಂದರೆ ಊಟನೂ ಬೇಕು, ನೀರು ಬೇಕು, ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಪ್ರಾಣಿಗಳ ಮೇಲೂ ಸ್ವಲ್ಪ ನಾವು
ಕನಿಕರ ತೋರಿಸ್ಬೇಕು. ಯಾಕೆ ಅಂದರೆ ಪ್ರಾಣಿಗಳಿಲ್ಲ ಅಂತಂದರೆ ಅವ್ರ ಜಾಗಕ್ಕೆ ಹೋಗಿ ನಾವು ಆ ಥರ ಮಾಡೋದು ತಪ್ಪಾಗುತ್ತೆ. ಹಾಗಾಗಿ ಸ್ವಲ್ಪ ಆದಷ್ಟು ಇಲ್ಲ ಮುಂದಿನ ಸರಿ ಹೋದಾಗೂ ಪರವಾಗಿಲ್ಲ ಬಾಟಲ್ಗಳನ್ನ ಈಸ್ಕೊಂಡು ಪ್ಲಾಸ್ಟಿಕ್ಗಳನ್ನ ಎಲ್ಲಿ ಅಟ್ಲೀಸ್ಟು ಎಲ್ಲರ ಒಂದು ಡಬ್ಬು ಮಡಗಿರ್ತಾರೆ ಅಲ್ಲಿಗೆ ಹಾಕುವಂಥ ಕೆಲಸನ ಮಾಡಬೇಕು.